ದೇವಸ್ಥಾನದ ಮುಖ್ಯಸ್ಥರಾಗಿರುವಂತ ಶ್ರೀಮತಿ ಲಕ್ಷ್ಮೀ ದೇವಿಯವರು ನಮ್ಮ ಜೊತೆ ಇದ್ದಾರೆ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಗೆ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳು, ಸಾಕಷ್ಟು ಜನಕ್ಕೆ ಅಣ್ಣಮ್ಮ ದೇವಿ ದೇವಸ್ಥಾನ ಗೊತ್ತಿರುತ್ತೆ, ಆದ್ರೂ ಗೊತ್ತಿಲ್ಲದೆ ಇರುವಂತ ವಿಚಾರಗಳು, ಇದ್ರ ಬಗ್ಗೆ ತಿಳಿಸಿ. ಇಲ್ಲಿ ಗೊತ್ತಿಲ್ಲದೆ ಇರೋವಂಥದ್ದು ಯಾವುದೂ ಇಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಗೊತ್ತಿರೋದೆ. ಯಾಕಂದರೆ ಈ ಅಮ್ಮನ ಶಕ್ತಿ ಆಗಿದೆ. ಪೂರ್ವಜರಿಗೆ ಇದು ಆ ಅಮ್ಮನೇ ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳಿ ನಮ್ಮ ಪೂರ್ವಜರಿಗೆ ಹೇಳಿರೋದು. ನಮ್ಮ ಮುತ್ತಾತಂದ್ರು ಮುನಿಸ್ವಾಮಪ್ಪ ಅನ್ನೋರು ಅವ್ರಿಗೆ ಇದಾಗಿರೋದು. ಅವರು ಅವಾಗ ಬಂದು ಕೇಳಿದಾಗ ಇಲ್ಲ ನಾನಿಲ್ಲಿ ಬಂದು ನೆಲೆಸ್ತೀನಿ. ತುಂಬಾ ಜನ ಭಕ್ತಾದಿಗಳು ಶುಕ್ರವಾರ ಅಂತಂದ್ರೆ ಹೇಳೋ ಅಷ್ಟೇ ಇಲ್ಲ, ಯಾವ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸೇರ್ತಾರೆ ಭಕ್ತಾದಿಗಳು? ಶುಕ್ರವಾರ, ಮಂಗಳವಾರ, ಭಾನುವಾರ ಜಾಸ್ತಿ ಬರ್ತಾರೆ. ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಮತ್ತು ಜನವರಿಗೆ ತುಂಬ ಜನ ಬರ್ತಾರೆ. ಆಮೇಲೆ ಇದ್ರದ್ದು ಯಾವಾಗೂ ಶುಕ್ರವಾರನೇ ಜಾಸ್ತಿ, ಗೌರ್ಮೆಂಟ್ ಹಾಲಿಡೇಸಲ್ಲಿ ಜಾಸ್ತಿ ಬರ್ತಾರೆ. ಭಾಳಷ್ಟು ನಾವು ನೋಡಿದ್ವಿ, ಮಕ್ಕಳಿದ್ದಾರೆ ಎಲ್ಲರ ಕೈನಲ್ಲೂ. ಮತ್ತೆ ಅಂದರೆ ಇಲ್ಲಿ ಏನು ಅಂದರೆ ಹುಟ್ಟಿದ ಮಕ್ಕಳನ್ನ ನೀರು ಹಾಕಿದ್ಮೇಲೆ ಬೇರೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಇಲ್ಲಿ ಕರ್ಕೊಂಡು ಬಂದು ಇಲ್ಲ ಅಮ್ಮನ ಮಡ್ಲಿಗೆ ಹಾಕ್ಸ್ಕೊಂಡು ಆದ್ಮೇಲೆ ಒಂದೆಲ್ಲ ದೇವಸ್ಥಾನಕ್ಕೆ ಆಗಲಿ ಒಂದೆಲ್ಲ ಬೇರೆ ಕಡೆ ಹೋಗ್ಬೇಕು ಅಂದ್ರೂ ಹೋಗೋದು. ಅದೊಂಥರ ಪದ್ಧತಿ ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿದವ್ರಿಗೆಲ್ಲನೂ ಅದು ಪದ್ಧತಿನೇ. ಸುಮಾರು ಕೆಂಪೇಗೌಡರ ಕಾಲದಿಂದ ಅವಾಗಿಂದ ಇಲ್ಲಿ. ಇನ್ನು ಆರೋಗ್ಯದ ಸಮಸ್ಯೆ ಅಥವಾ ಅಮ್ಮ ಬಂದಾಗೂ ಈ ಕ್ಷೇತ್ರಕ್ಕೆ ಬಂದು ಅಲ್ಲಿ ಉಪ್ಪು ಮತ್ತು ಮೊಸರು ಹಾಕ್ಕೊಂಡು ಮೊಸರನ್ನ ಮಾಡ್ಕೊಂಡು ಇಲ್ಲಿ ಹಾಕ್ಬಿಟ್ಟು ಹೋದ್ರೆ ಎಂಥ ಅಮ್ಮ ಇದ್ರು ಹೆಂಗೆ ಇದ್ರು ತುಂಬಾನೇ ಕ್ರಿಟಿಕಲ್ ಆಗಿದ್ರು ಇಲ್ಲಿ ಬಂದು ಒಂದ್ಸರಿ ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರೆ ಎಲ್ಲ ಸಿಗುತ್ತೆ. ಇನ್ನು ಭಕ್ತಾದಿಗಳು ಈಗ ಸಮಸ್ಯೆ ಇದೆ, ಕಷ್ಟ ಅಥವಾ ಕೆಲಸ ಸಿಗ್ತಾ ಇಲ್ಲ, ಆ ಥರದವರು ಹರಕೆ ಮಾಡ್ಕೊಂಡಾಗ ಯಾವ ರೀತಿ ಸಲ್ಲಿಸಬೇಕಾಗತ್ತೆ? ಏನು ಹರಕೆ ಮಾಡ್ಕೊಂಡ್ರೆ ದೇವಿಗೆ ಇಷ್ಟ ಆಗುತ್ತೆ? ಒಂದು ಮಡ್ಲಕ್ಕೆ ಕೊಡ್ತಾರೆ ತುಂಬ. ಮತ್ತು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಾಗ ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಜೀವ ಉಳಿಸಿದ್ರೆ ನಿಮ್ಗೊಂದು ಜೀವ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಇರೋರು ಕೋಳಿ ಕೊಡ್ತಾರೆ, ಮತ್ತು ಎಲ್ಲ ಕುರಿ ಮೇಕೆ ಅದೆಲ್ಲ ಕೊಡ್ತಾರೆ. ಇಲ್ಲಿ ಅವರು ಯಾವ್ಯಾವ ಸಮಸ್ಯೆಗಳಿರುತ್ತೋ ಆ ಸಮಸ್ಯೆಗಳಿಗೆ. ಮತ್ತು ಮದುವೆ ಆಗಲಿಲ್ಲ ಅಂದರು ನನಗೆ ಮಾಂಗಲ್ಯ ಭಾಗ್ಯ ಕೊಟ್ಟರೆ ನಿಮ್ಗೊಂದು ಮಾಂಗಲ್ಯ ಹಾಕಿ ಮೊಡ್ಲಕ್ಕೆ ಕೊಡ್ತೀನಿ ಅಂತ ಅರ್ಥ ಮಾಡ್ಕೊಳ್ತಾರೆ. ಹೀಗೆ ಪ್ರತಿಯೊಂದು ನಾನಾ ರೀತಿಯಲ್ಲೂ ತುಂಬ ಇರೋರು ಕಡಿಮೆ ಮಾಡ್ಕೋತಾರೆ, ತುಂಬ ಇರೋರು ಜಾಸ್ತಿಯಾಗಿ ಮಾಡ್ತಾರೆ. ಒಟ್ಟಿನಲ್ಲಿ ದೇವಿ ಎಲ್ರಿಗೂ ಒಲಿತಾಳೆ. ಆ ಬೀಜ ಇನ್ನು ಏನು ಇಲ್ಲದೆ ನೀನು ಬಂದು ಬೇಡ್ಕೊಂಡು ಹೋದ್ರೂ ಆ ತಾಯಿಗೆ ಬಂದು ತಲೆಬಾಗಿ ನಮಸ್ಕಾರ ಮಾಡ್ಕೊಂಡು ಹೋದರೆ ಸಾಕು. ದರ್ಶನಕ್ಕೆ ಇಲ್ಲಿಗೆ ಬಂದರೆ ಸಾಕು, ಅವಳು ಎಲ್ಲ ಥರದ್ದು ಇದು ಮಾಡಿ. ಇಲ್ಲಿ ಬರಬೇಕು ಅಂದ್ರೆ ನಮಗೂ ಕೂಡ ಪುಣ್ಯ ಇರಬೇಕು ಅಂತಾರೆ, ದೇವಸ್ಥಾನ ದೇವ್ರು ಕರೆಸ್ಕೊಳ್ಬೇಕು ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯ? ಅದು ಸತ್ಯನೇ. ಈ ದಾರಿನಲ್ಲಿ ಸುಮಾರು ಜನ ಹೋಗ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ದಾರಿನಲ್ಲಿ ಹೋಗೋರಿಗೆಲ್ಲ ಅವಳು ದರ್ಶನ ಕೊಡಲ್ಲ. ಅವಳು ಪ್ರೇರಣೆ ಆದ್ರೇ ಇಲ್ಲಿ ಒಳಗಡೆ ಬರೋಕ್ಕಾಗುತ್ತೆ. ತುಂಬ ನಾವು ಅಬ್ಸರ್ವ್ ಮಾತು ಹೇಳಿದ್ರಿ. ಸಾವಿರಾರು ಗಾಡಿಗಳು ಲಕ್ಷಾಂತರ ಜನ ಓಡಾಡ್ತಿರ್ತಾರೆ, ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ. ಇಲ್ಲಿ ನೀನು ಬರಬೇಕು ಅಂತ ಹೇಳ್ಬಿಟ್ಟು ನಿನಗೆ ಪ್ರೇರಣೆ ಆದರೆ ಮಾತ್ರ ನೀನು ಇಲ್ಲಿ ಬರೋಕ್ಕಾಗುತ್ತೆ, ಇಲ್ಲಾಂದ್ರೆ ಬರೋಕ್ಕೆ ಆಗಲ್ಲ. ಹೌದು, ನಿಜ. ಅದಂತೂ ಪುಣ್ಯನೇ. ಮೊನ್ನೆ ನನ್ನ ಫ್ರೆಂಡ್ ಒಬ್ರಿಗೆ ಕಾಲ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳ್ಬಿಟ್ಟು. ಯಾವಾಗಲೂ ಬರ್ತೀನಿ ಬಿಡು ಅಂತಂದು. ಅವಳಿಗಿದೇ ಟೈಮ್ಗೆ ಕೆಲಸ ಏನೋ ಆಯಿತು ಅಂತ ಹೇಳ್ಬಿಟ್ಟು ಬಂದ್ಲು. ಇವಾಗ ನಾನು ಬರಬೇಕು ಅಂದ್ಕೊಂಡೇ ಇರಲಿಲ್ಲ, ನಾನು ಬಂದೇ ಇದ್ದೆ. ಹಾಗೆ ಪ್ರತಿಯೊಬ್ಬರಿಗೂ ಅದು ಎಷ್ಟೋ ಜನ ಬರೋಕ್ಕೆ ಆಗಲ್ಲ. ಇನ್ನು ಅಣ್ಣಮ್ಮ ದೇವಿಗೆ ಪ್ರಿಯವಾಗಿರುವಂಥ ಒಂದು ನೈವೇದ್ಯ ಅಂದರೆ ಯಾವುದು ಮಾಡಬೇಕು, ನಾವು ಹೇಗೆ ಮಾಡ್ಕೋಬೇಕು? ಪೊಂಗಲ್ಲು, ಮೊಸರನ್ನ ಅಂದರೆ ಉಪ್ಪು ಹಾಕದೆ ಮಾಡಬೇಕು. ಆ ಅಮ್ಮನಿಗೆ ನೈವೇದ್ಯಕ್ಕೆ ಉಪ್ಪು ಹಾಕದೆ ಮಾಡ್ಕೊಂಡು ಬಂದು ಇಲ್ಲಿ ಬಿಸಿಲು ಮಾರಮ್ಮ ಅಂತ ಬಂದಿದೆ, ಅಲ್ಲಿ ಆ ಅಮ್ಮನಿಗೆ ಮೊಸರನ್ನ ಹಾಕಿ ಮತ್ತೆ ಇಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ಒಳಗಡೆ ಹೋಗ್ಬಿಟ್ಟು ನೈವೇದ್ಯ ಮಾಡಿಕೊಂಡು
ಎಲ್ಲ 4 ಜನಕ್ಕೆ ಕೊಟ್ಟರೆ ತುಂಬ ಒಳ್ಳೇದು ಅಂತ. ಇದೇ ಅಮ್ಮ ಹಾಕಿರುತ್ತಲ್ವಾ, ಅವರೆಲ್ಲ ಅದೇನೇ ಮಾಡೋದು ಪದ್ಧತಿ. ಇನ್ನು ಈ ಒಂದು ತಾಯ್ತ ಕಟ್ಸುವಂಥದ್ದು ಇದು ಯಾವ ರೀತಿ ಇದೆ ಮಕ್ಕಳಿಗೆ? ಈಗ ಆರೋಗ್ಯ ಸರಿ ಇಲ್ಲ ಮಕ್ಕಳಿಗೆ, ಏನೋ ಬಾಲಗ್ರಹ ಮತ್ತು ತುಂಬ ಹುಷಾರಿಲ್ದಂಗೆ ಬೆಚ್ಚ ಬೀಳೋದು, ನಿದ್ದೆ ಬರದೇ ಇರೋದು, ಆ ಥರದ್ದವೆಲ್ಲ ಇದ್ದಾಗ ಇಲ್ಲಿ ತಾಯ್ತ ಕಟ್ಟಿಸ್ಕೊಂಡು ಹೋಗ್ತಾರೆ. ಆ ತಾಯ್ತ ಕಟ್ಟಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ಸೊ ಡಾಕ್ಟರ್ ಬಳಿ ಹೋದಾಗ ಪರಿಹಾರ ಸಿಕ್ಕಿರೋದಿಲ್ಲ, ಅಣ್ಣಮ್ಮ ಹತ್ರ ಬಂದಾಗ ಅವರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಒಂದು ನಂಬಿಕೆ, ತಾಯಿ ಅನ್ನೋದೇ ನಂಬಿಕೆ. ಆ ನಂಬಿಕೆ ಒಂದು ಇದ್ಬಿಟ್ರೆ ನೀನು ಬಂದು ಇಲ್ಲಿ ಒಂದು ಕುಂಕುಮ ಇಟ್ಕೊಂಡು ಹೋದ್ರೂ ಸಾಕು. ನಂಬಿಕೆ ಇರಬೇಕು ಮನುಷ್ಯನಿಗೆ. ನಂಬಿಕೆ ಇಲ್ಲ ಅಂದರೆ ಏನೂ ನಡೆಯಲ್ಲ. ನೀನು ಸುಮ್ಮನೆ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನೂ ಆಗಲ್ಲ. ನೀನು ನಂಬಿ ಒಳಗಡೆ ಬಾ, ನೀನು ಶರಣಾಗು, ಅವಳು ನಿನ್ಗೆ ಏನು ಬೇಕಾದರೂ ಕೊಡ್ತಾಳೆ. ನೀನೇನೋ ಇದಕ್ಕೆ ಬರ್ತೀನಿ ಅಂದರೆ ಅವಳಂತೂ ಒಂದೋದೇ ಇಲ್ಲ. ಆ ತಾಯಿ ಹೆಂಗೆ ಅಂದರೆ, ಅದೇನೋ ಹೇಳ್ತಾರಲ್ವ, ಹಂಗೆ ದುಷ್ಟರಿಗೆ ವೈರಿ. ನನಗೆ ಅಮ್ಮ ಬೇಡ್ತಿದ್ದೀನಮ್ಮ ನನಗೆ ಕೊಡಮ್ಮ ಅಂತಂದರೆ ಎಲ್ಲ ಕೊಡ್ತಾಳೆ. ಖಂಡಿತ ಅಮ್ಮ. ಸೊ ನಮಗೆ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ರ ಎಲ್ರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮಹಾದೇವಿ. ನಾವು ಎಷ್ಟು 50 ವರ್ಷದಿಂದ ಬರ್ತಾ ಇದ್ದೀವಿ. 50 ವರ್ಷ. ನಿಮ್ಮ ಬರೀ ಮೊಮ್ಮಗಳು 50 ವರ್ಷದಿಂದ ಬರ್ತಿದ್ದೀರಾ. ಹೇಗೆ ಅನ್ಸುತ್ತೆ ಅವಾಗ ದೇವಸ್ಥಾನ ಇರೋದಕ್ಕೂ ಇವಾಗ? ಇವಾಗ ತುಂಬ ಇಂಪ್ರೂವ್ ಆಗೋದಿದೆ. ಅವಾಗ ಫಸ್ಟ್ ಇಷ್ಟೇ ಇದ್ದಿದ್ದು, ಇವಾಗ ಸುಮಾರು ಇದೇ 50-60 ದೇವ್ರಿಗೆ ನಮ್ಮನೆಗೂ ತರಿಸ್ತಾರೆ. ಈ ದೇವ್ರು ನಮ್ಮನೆ ಬರೋದಿಲ್ಲ. ನಾವು ತುಂಬಾ ಹೆಚ್ಕೊಂಡಿದ್ವಿ, ದೇವ್ರಿಗೆ ನಂಬ್ಕೊಂಡಿದ್ವಿ. ಅಂದ್ರೆ ಮಂಗಳವಾರ ಶುಕ್ರವಾರ ಅಂತಂದ್ರೆ ದೇವಿ ದರ್ಶನ ಮಾಡ್ಬೇಕು ಅನ್ನೋದು ಇರುತ್ತಾ ನಿಮ್ಮ ಮೈಂಡಲ್ಲಿ? ಯಾವ ತರ ಬರ್ತಾ ಇರ್ತೀರಾ? ಸೊ ಇದೆಲ್ಲ ಹರಕೆಗಳನ್ನ ಮಾಡ್ಕೊಂಡಿದ್ದೀರಾ, ಅದು ನೆರವೇರಿದೆ ಆ ಥರದ್ದು ಎಲ್ಲ ಆಗಿದೆ. ಸಂಕಲ್ಪ ಏನೇನು ಮಾಡ್ಕೊಂಡಿರಲ್ಲ? ಎಲ್ಲ ಆಗಿದೆ. ಥ್ಯಾಂಕ್ ಯು. ಅದು ತುಂಬ ನಂಬಿದ್ದೀವಿ ನಾವು. ಥ್ಯಾಂಕ್ ಯು. ಅಮ್ಮ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ದೀಪಾ ಅಂತ. ಯಾವ ಏರಿಯಿಂದ ಬರ್ತಾ ಇರೋದು? ನಾವು ಸುಂಕದಕಟ್ಟೆಯಿಂದ ಬರ್ತಾ ಇದ್ದೀವಿ. ಅಣ್ಣಮ್ಮ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು 30 ವರ್ಷದಿಂದನೂ ಬರ್ತೀವಿ. ಮದುವೆ ಆದಾಗಿಂದನೂ ಬರ್ತೀವಿ. ಈಗ ನಮ್ಮ ಮಗಳಿಗೆ ಮಗು ಆಗಿದೆ ಅಂತ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು ಅಂದ್ಕೊಂಡಿರೋದೆಲ್ಲ ನಮಗೆಲ್ಲ ಆಗಿದೆ, ಒಳ್ಳೇದಾಗಿದೆ. ತಾಯಿ ಮಾತೆ ಯಾವಾಗಲೂ ನಮ್ಮನ್ನು ಕಾಪಾಡ್ತಾರೆ. ಸೊ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಇದು ಯಾವ ರೀತಿ? ಯಾವಾಗಾದ್ರೂ ದೀಪಗಳನ್ನ ಹಚ್ಚಿದ್ದೀರಾ? ಯಾವಾಗಲೂ ಹಚ್ತೀವಿ. ಅದಕ್ಕೆ ಇರುತ್ತೆ, ಇಲ್ಲ ಅಂದ್ರೂ ಯಾವಾಗಲೂ ಬಂದು ಹಚ್ತೀವಿ. ಸೊ ನಾವು ಏನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ ಅಂತ ಹೇಳಿ. ಏನೇ ಬೇಡ್ಕೊಂಡು ನೆರವೇರುತ್ತೆ. ತಾಯಿ ಕೃಪೆ ಯಾವಾಗಲೂ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಒಳ್ಳೇದಾಗಿದೆ. ನನ್ನ ಹೆಸರು ಪದ್ಮಾವತಿ ಅಂತ. ಯಾವ ಏರಿಂದ ಬರ್ತಾ ಇದ್ದೀವಿ? ಶಿವಮೊಗ್ಗದಿಂದ ಇರೋದು ನಾವು. ಶಿವಮೊಗ್ಗ, ನಮ್ಮ ತವ್ರ ಮನೆ ಬೆಂಗಳೂರು. ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಿಂದ ಬರ್ತಿದ್ದೀರಾ? ಯಾವಾಗಿಂದ ಬರ್ತಿದ್ದೀರಾ? ತುಂಬ ದಿವಸ ಅಲ್ಲ, ನಾವು ಹುಟ್ಟೋಗಿಂದ ಇದ್ರ ಕಡೆಯಿಂದನೇ. ನಮ್ಮಲ್ಲಿ ಮಕ್ಕಳಾಗಿದ್ದ ತಕ್ಷಣ 3 ತಿಂಗಳಾಗಿದ್ದ ತಕ್ಷಣ ತಗೊಂಡ್ಬಂದು ಬಡ್ಲಿಗೆ ಹಾಕಿ ನಾವು ತಗೊಂಡೋಗ್ಬೇಕು. ಯಾಕಂದ್ರೆ ಈ ತಾಯಿ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರೆ ಈ ನಗರದಕ್ಕೆ ಪೂರ ಇವರೇ ಎಲ್ಲಕ್ಕಿಂತ ಶಕ್ತಿ ದೇವತೆ. ಹಂಗಾಗಿ ನಾವು ಈ ದೇವ್ರನ್ನ ನಾವು ಯಾರನ್ನ ಮರ್ತಾರೆ ಇವ್ರನ್ನ ಮರೆಯಂಗಿಲ್ಲ. ಕಷ್ಟ ಅಂತ ತುಂಬಾ ನೊಂದ್ಕೊಂಡಿದ್ದಾಗ ನೆನ್ಸ್ಕೊಂಡಿದ ತಕ್ಷಣ ಯಾರು ರೂಪದಲ್ಲಿ ಬರ್ತಾರೆ. ಈ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾಗ ತುಂಬಾ ಮಕ್ಕಳನ್ನ ಕಟ್ಕೊಂಡ್ ಬರುವಂತದ್ದು, ಉಪ್ಪು ಮೊಸರು ದೃಷ್ಟಿ ಆಗಿದ್ರೆ ಉಪ್ಪು ಹಾಕೋದು, ತಣ್ಣಗಾಗಕ್ಕೆ ಮೊಸರು ಹಾಕಿ ತಂಪು ಮಾಡಿ ಅಮ್ಮನಿಗೆ ಒಂದು ಸೇವೆ ಮಾಡಿ ಹೋಗೋದು. ಈಗ ನಾನು ತುಂಬ ಕಷ್ಟ, ದುಡ್ಡಿನ ಕಾಸಿನ ಕಷ್ಟ ಇತ್ತು ಅಂದರೆ ಅದಕ್ಕೆ ಬೇಕಾದ್ರೆ ಅಮ್ಮನ ಒಂದು ಅರ್ಕೆ ಮಾಡಿಕೊಂಡು ಒಂದು 9 ವಾರ ನನ್ನ ಕೈಲಿ ಹಾಗೆ ಶಕ್ತಿ ಮೀರಿ ಒಂದು ನೈವೇದ್ಯಕ್ಕೆ ಕೊಟ್ಟು ಮಾಡ್ತೀವಿ ಅಂದರೆ ಅಷ್ಟು 9 ವಾರದೊಳಗಡೆನೆ ವಿಚಾರ ಗೊತ್ತಾಗೋದು. ನೀವು ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆ? ತುಂಬ ಆಗಿದೆ, ತುಂಬ ಆಗಿದೆ. ನಾನು ಕಷ್ಟ ಅಂದಾಗ ಅನ್ಕೊಂಡಾಗೆಲ್ಲ ಆಗಿದೆ. ಯಾಕೆ ನಾನು ತುಂಬ ನಂಬಿರೋದೇ ಈ ಅಮ್ಮನ್ನ. ಈ ಅಮ್ಮ ನನ್ನಲ್ಲಿದ್ದಾಳೆ ಅನ್ನೋದು ಒಂದು ಧೈರ್ಯ ನನಗಿದೆ. ತುಂಬಾ ವರ್ಷದಿಂದ ಬರ್ತಾ ಇದ್ದೀರಾ, ನಂಬಿಕೆ ಇಟ್ಟಿದ್ದೀರಾ. ನಮ್ಮಲ್ಲಿ ಕಷ್ಟ ಅನ್ನೋರು ಕೈ ಬಿಡೋದಿಲ್ಲ. ಅದ್ರಲ್ಲಿ 2 ಮಾತಿಲ್ಲ. ನಮ್ಮಲ್ಲಿ ನಮ್ಮ ತವ್ರ ಮನೇಲಿ ಅಂಗಡಿ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ದೇವಿ ಮಾರ್ಕೆಟ್ಗೆ ಬರ್ತಾಳೆ, ಸಿಟಿ ಮಾರ್ಕೆಟ್ಗೆ. ಆ ಮಾರ್ಕೆಟ್ಗೆ ಬಂದಾಗ ಅವಳೇ ಹಾವಳಿ, ಅಮ್ಮಂದೇ ಹಾವಳಿ. ಎಲ್ಲ ಇಂಥವ್ರು ಇಲ್ಲ ಅನ್ನಂಗಿಲ್ಲ. ಕೈಯಲ್ಲಿ ಹಾಕ್ದವ್ರೆ ಆಗ್ಲಿ, ಒಂದು ನೈವೇದ್ಯಕ್ಕೆ ಮಾಡೋಣ ಆಗ್ಲಿ ಅಮ್ಮನ ಕರೆಸಿ ಪೂಜೆ ಕೊಡ್ತಾರೆ. ಸಾಲ ಮಾಡೋಣ ಆಗ್ಲಿ ಅಮ್ಮನ ನಾವು ಕರ್ಸ್ಬೇಕನ್ನೋ ಒಂದು ಹಠ ಇದೆ. ಖಂಡಿತ ಅಮ್ಮ. ಅಮ್ಮನ ಬಗ್ಗೆ ಇಷ್ಟೆಲ್ಲ ನಮಗೆ ತಿಳಿಸ್ಕೊಡ್ರಿ, ಧನ್ಯವಾದ. ಅಮ್ಮ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ತಾರಾ. ಯಾವ ಏರಿಯಿಂದ ಬರ್ತಾ ಇರೋದು? ಕಾಮಾಕ್ಷಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಅಣ್ಣಮ್ಮ ದೇವಸ್ಥಾನಕ್ಕೆ? 12 ವರ್ಷದಿಂದ ಬರ್ತಾ ಇದ್ದೀನಿ. ಏನು ಇಷ್ಟ ಆಗೋದು ದೇವಸ್ಥಾನ ಅಂದ್ರೆ ನಿಮ್ಗೆ ನಂಬಿಕೆ ಏನು ಅಥವಾ ಏನಾದ್ರು ಹರಕೆ ಮಾಡ್ಕೊಂಡು? ಅಂದರೆ ಬೆಂಗಳೂರಿಗೆ ಅಣ್ಣಮ್ಮ, ಕಾಮಾಕ್ಷಿ ಬೆಳಗ್ಗೆ ಅಂಬಾಮೇಶ್ವರಿ ಅಂತಾರೆ. ಈಗ ನಮ್ಮ ಮನೆಗೆ ಏನಾರು ಮಾಡ್ತಾನೆ 3 ತಿಂಗಳಾದ್ಮೇಲೆ ಅಣ್ಣಮ್ಮ ಹೋಗಿ ಮೊಸರನ್ನ ಮತ್ತು ಊಟ ಸೊಪ್ಪು ಬನ್ನಿ ಬೇವಿನ ಸೊಪ್ಪೆಲ್ಲ ಇದು ಮಾಡಿ ಮಗಿಗೆ ಫಸ್ಟ್ ನಮಸ್ಕಾರ ಮಾಡಿ ಆಮೇಲೆ ತಂಡಿ ಅಂತ ಕೊಡ್ತಾರೆ. ಆಮೇಲೆ ಅದು ಆದ್ಮೇಲೆ ಈ ಮಂಗಳವಾರ ಕೊಟ್ಟರೆ ಶುಕ್ರವಾರ ಅಂಬಾಮೇಶ್ವರಿ ಕೊಡ್ತಾರೆ. ಅಲ್ಲೋಗಿ ನಮಸ್ಕಾರ ಮಾಡಿ ಅಂದರೆ ಒಂಥರ ಸತ್ಯ ಐತೆ ರೀ.
ಈಗ ನಮ್ಗೆ ಅಮ್ಮ ಗಿಮ್ಮ ಆದರೆ ಎಲ್ಲ ವಾಸಿ ಆದರೆ ಅಣ್ಣಮ್ಮ ಬಂದು ಒಂಥರ ನೀರು ಥರ ಹರಿದೋಗ್ಲಿ ಅಂತ ಸುರುತ್ತೆ. ಸೊ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀರಾ? ಬರ್ತಾ ಇದ್ದೀವಿ. ಅಂದರೆ ಈ ಶುಕ್ರವಾರ ಬಂದೇ ಬರ್ತೀರಾ ಹೇಗೆ? ಇವತ್ತು ನೋಡೋಣ, ಜನವರಿ ತುಂಬ ರಶ್ ಇರುತ್ತೆ ಹೊಸ ವರ್ಷಕ್ಕೆ ಅಂತ. ಇವತ್ತು ಹೋಗಿ ಬರೋಣ, ಇದು ದರ್ಶನ ಸಿಗುತ್ತೆ ಇಲ್ಲ ಅಷ್ಟು ಕೈ ಮುಗಿದಾರೆ ಬರೋಣ. ಒಳ್ಳೆಯದು. ಥ್ಯಾಂಕ್ ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣಮ್ಮ ದೇವಿ ದೇವಸ್ಥಾನದ ವಿಶೇಷತೆ ಏನು ಅಂತ ನಾವು ತಿಳ್ಕೊಂಡ್ವಿ. ಸಾಕಷ್ಟು ವಿಚಾರಗಳನ್ನ ನಮಗೆ ಲಕ್ಷ್ಮೀ ದೇವಿಯವರು ಕೂಡ ತಿಳಿಸ್ಕೊಟ್ಟು, ಇನ್ನು ಚಿಕ್ಕ ಮಕ್ಕಳು ಹೆದರ್ಕೊಂಡಿರುವಂಥದ್ದಾಗಿರ್ಬೋದು, ಬೆಚ್ಚ ಬೀಳುವಂಥದ್ದು, ಬಾಲಗ್ರಹ ಸಮಸ್ಯೆಗಳಿದ್ದಾಗ, ಇನ್ನು ಮಕ್ಕಳಿಗೆ 3 ಅಥವಾ 5 ತಿಂಗಳಿದ್ದಾಗ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರೆ ನಂತರ ಬೇರೆ ರೀತಿ ಹೊರಗಡೆ ಹೋಗುವಂಥದ್ದು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಅದಷ್ಟೇ ಅಲ್ಲದೆ ಮೊಸರಾಗಿರ್ಬೋದು, ಮೊಸರನ್ನ ಉಪ್ಪು ಮತ್ತು ದೇವಿಗೆ ಸಮರ್ಪಿಸುವಂಥದ್ದು ಕೂಡ ನಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ನಂಬಿದವರನ್ನ ಖಂಡಿತವಾಗ್ಲೂ ಈ ದೇವಿ ಕೈ ಬಿಡೋದಿಲ್ಲ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆ, ಹಣಕಾಸಿನ ತೊಂದರೆ ಯಾವುದೇ ಇದ್ದಲ್ಲಿ ಒಮ್ಮೆ ಆದರೂ ಕೂಡ ನೀವು ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಇನ್ನೊಂದು ಮಾತು ಕೂಡ ಹೇಳಿದ್ರು, ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲಿ ಬಂದು ದರ್ಶನ ಪಡ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ಪುಣ್ಯ ಮಾಡಿರ್ಬೋದು. ದೇವಿ ನಿಮ್ಮನ್ನು ಕಳ್ಕೊಳ್ಬೇಕು ಅಂತ ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಎಲ್ಲ ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ನೀವು ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.